ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಶ್ವಿನಿ ಗೌಡ ವ್ಲಾಗ್ಸ್. ಇದು ನಾವು ಊರಿಗೆ ಹೋಗಿದ್ದಂತಹ ದಿನದ ವ್ಲಾಗ್ ಆಗಿರುತ್ತೆ. ಸೊ ಊರಿಗೆ ಹೊರಡೋ ಮುಂಚೆ ಮನೆಗೆ ಒಂದಷ್ಟು ಐಟಮ್ಸ್ನ ತೊಗೊಳ್ಳೋದಿತ್ತು. ಹಾಗಾಗಿ ಅಂಗಡಿಗೆ ಬಂದು ಭಟ್ರು ಬರ್ಕೊಟ್ಟಿರುವಂತಹ ಲಿಸ್ಟ್ನ ಇಟ್ಕೊಂಡು ಏನೇನೆಲ್ಲ ಐಟಮ್ಸ್ ಬೇಕು ಅಂತ ಹೇಳಿ ಪ್ಯಾಕ್ ಮಾಡಿಸ್ಕೊಂಡಿದ್ದಾಯಿತು. ಇಲ್ಲಿಂದ ಹೊರಡುವಾಗಲೇ ಆಲ್ಮೋಸ್ಟ್ 8 o'clock ಆಗಿತ್ತು. ಮನೆಗೆ ಹೋಗಿ ತಲುಪೋಷ್ಟರಲ್ಲಿ 10:30 ಆಗಿತ್ತು. ಅಮ್ಮ ಅಡುಗೆ ಮಾಡಿದ್ರು, ಊಟ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದೇಳ್ತಿದ್ದಾಗೆ ಶುರು ಮಾಡ್ಕೊಂಡಿದ್ದು ಮನೆ ಕ್ಲೀನಿಂಗ್ ಕೆಲಸ. ಮೊದಲನೇದಾಗಿ ಇರೋವಂಥ ಎಲ್ಲ ಬೆಡ್ಶೀಟ್ಗಳನ್ನು ಒಗೆದಾಕಿದ್ದಾಯಿತು. ನಂತರ ಅಡುಗೆ ಮನೆಯಲ್ಲಿರುವಂತಹ ಎಲ್ಲ ಪಾತ್ರೆಗಳನ್ನು ಕೆಳಗಿಳಿಸಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಒಣಗ್ಲಿಕ್ಕೆ ಇಟ್ಟಿದ್ದು ಆಯಿತು. ಮನೆ ಕ್ಲೀನಿಂಗ್ ಮಾಡೋದ್ರಲ್ಲಿರುವಂಥ ಕಷ್ಟ ನಿಜವಾಗ್ಲೂ ಬೇರೆ ಯಾವುದರಲ್ಲೂ ಇಲ್ಲ ಅಂತ ಅನಿಸುತ್ತೆ. ಹಾಗೋ ಈಗೋ ಕಷ್ಟಪಟ್ಕೊಂಡು ಈವ್ನಿಂಗ್ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಇಲ್ಲಿ ಮೇಕೆಗೆ ಪೂಜೆನ ಮಾಡ್ತಾ ಇದ್ದೀವಿ. ಸೊ ವಿಷಯ ಏನಂದರೆ ನೆಕ್ಸ್ಟ್ ಮಂತ್ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ. ಫಂಕ್ಷನ್ ಅನ್ನೋದಕ್ಕಿಂತ ಒಂದು ಸ್ಪೆಷಲ್ ಹಬ್ಬ ಅಂತ ಹೇಳ್ಬೋದು. ಏನು ಸ್ಪೆಷಲ್, ಏನಿದರ ವಿಶೇಷತೆ ಅಂತ ಹೇಳಿ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಹಾಗೂ ಈ ಹಬ್ಬನ ಮಾಡ್ತಾ ಇರೋದು ಆಲ್ಮೋಸ್ಟ್ 15 years ಆದಮೇಲೆ. ಸೊ ನಾನು ಮದುವೆ ಆಗಿ ಬಂದಮೇಲೆ ಇದೇ ಫಸ್ಟ್ ಟೈಮ್. ಇವನ್ ಆಂಟಿ ಮದುವೆ ಆಗಿ ಬಂದಮೇಲೂ ನಮ್ಮ ಮನೆಯಲ್ಲಿ ಅಂತ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಅವರು ಜಾಯಿಂಟ್ ಫ್ಯಾಮಿಲಿನಲ್ಲಿದ್ದಾಗ ಒಂದ್ಸಲಿ ಮಾಡಿದ್ರಂತೆ. ಸೊ ಈ ಪೂಜೆ ಏನಪ್ಪ ಅಂದರೆ ಹಬ್ಬಕ್ಕೆ ಕಡಿತಾ ಇರುವಂತಹ ಮೇಕೆ, ಇದು ಬಲಿ ಕೊಡ್ತಾರಲ್ಲ ಅದು. ಸೊ ಹಬ್ಬಕ್ಕೆ ಈ ದೇವರಿಗೆ ಈ ಮೇಕೆನ ಮೀಸಲಾಗಿರ್ತೀವಿ ಅಂತ ಹೇಳಿಬಿಟ್ಟು ದೇವ್ರ ಹೆಸರು ಹೇಳಿಬಿಟ್ಟು ಮೇಕೆಗೆ ಪೂಜೆ ಮಾಡಿ ಬಿಡೋದ್ರಿಂದ ಮೇಕೆಗೆ ಯಾವುದೇ ತೊಂದರೆ ಆಗೋದಿಲ್ಲ, ದೇವರೇ ಕಾಪಾಡ್ಕೋತಾರೆ ಅಂತ ಹೇಳಿ ಹಳ್ಳಿ ಕಡೆ ಇರುವಂತಹ ನಂಬಿಕೆ. ಸೊ ಊರಿಗೆ ಹೋಗಿದ್ದಂತಹ ಎಲ್ಲ ಕೆಲಸಗಳನ್ನ ಮುಗಿಸಿ ನಾವು ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಮತ್ತೆ ಸಿಗ್ತೀನಿ ಒಂದಷ್ಟು ಒಳ್ಳೆ ವ್ಲಾಗ್ಸ್ಗಳೊಂದಿಗೆ.